ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ,
ಹೆಮಟೋಲಾಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಉದ್ಯೋಗ ಮೇಳವನ್ನು ಏರ್ಪಡಿಸುವ ಮೂಲಕ ಯುವ ಜನತೆಗೆ ಉದ್ಯೋಗ ನೀಡುವುದು ನಮ್ಮ ಸರ್ಕಾರದ ಬದ್ಧತೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಭಾಗೀಯ ಮಟ್ಟದ ಉದ್ಯೋಗ ಮೇಳವನ್ನು ಕಲಬುರಗಿಯಲ್ಲಿ ಇಂದು ಏರ್ಪಡಿಸಲಾಗಿದೆ. ಮೈಸೂರು ಹಾಗೂ ಹುಬ್ಬಳ್ಳಿ, ಧಾರವಾಡದಲ್ಲಿಯೂ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗುತ್ತಿದೆ. ಯುವ ನಿಧಿ ಯೋಜನೆಯನ್ನು ಜಾರಿ ಮಾಡಿದ್ದು ನಿರುದ್ಯೋಗ ಸಮಸ್ಯೆ ನಿವಾರಣೆಯ ಉದ್ದೇಶದಿಂದ ಉದ್ಯೋಗವನ್ನು ಕೊಡುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಎಂದರು. ಜಾತಿ ಸಾಮಾಜಿಕ ಸಮೀಕ್ಷೆ ಯಾವ ಸಮುದಾಯದವರಿಗೂ ಅನ್ಯಾಯವಾಗುವುದಿಲ್ಲ. ಇನ್ನು ಜಾತಿ ಸಾಮಾಜಿಕ ಸಮೀಕ್ಷೆ ಕುರಿತು ಮಾತನಾಡಿದ ಸಿಎಂ, ಯಾವ ಸಮುದಾಯದವರಿಗೂ ಅನ್ಯಾಯವಾಗಲು ನಾವು ಬಿಡುವುದಿಲ್ಲ. ಚನ್ನಗಿರಿ ಶಾಸಕರು ಜಾತಿ ಗಣತಿ ಬಗ್ಗೆ ಲಿಂಗಾಯತ ಶಾಸಕರು ರಾಜೀನಾಮೆ ನೀಡುವಂತೆ ಹೇಳಿಕೆ ನೀಡಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಿಎಂ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಕುರಿತಂತೆ ಪ್ರತ್ಯೇಕವಾಗಿ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದ್ದು ಈ ಬಗ್ಗೆ ಚರ್ಚೆ ಮಾಡಲಾಗುವುದು ಎಂದರು. ಶಾಸಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾಳೆ ಅಂತಿಮವಾಗಿ ತೀರ್ಮಾನ ಮಾಡಲಾಗುತ್ತದೆ ಎಂದರು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದಾಗಿದ್ದು ಯಾವ ಸಮುದಾಯದವರಿಗೂ ಅನ್ಯಾಯವಾಗಲು ನಾವು ಬಿಡುವುದಿಲ್ಲ ಎಂದು ಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದರು. ಬೆಂಗಳೂರಿನಲ್ಲಿ ಮಾಡಿದ ಒಂದು ಉದ್ಯೋಗ ಮೇಳನ ಮೈಸೂರು, ಹುಬ್ಬಳ್ಳಿ ಮಾಡ್ತೇವೆ. ಆಮೇಲೆ ಗುಲ್ಬರ್ಗ ಡಿವಿಷನಲ್ಲಿ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. ಆಮೇಲೆ ಮೈಸೂರಿನಲ್ಲೂ ಕೂಡ ಮಾಡ್ತಾ ಇದ್ದೀವಿ, ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಎಲ್ಲ ವಿಭಾಗವಾರು ಮಟ್ಟದಲ್ಲಿ ಉದ್ಯೋಗ ಮೇಳಗಳನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ನಾವು ಯುವ ನಿಧಿ ಒಂದು ಗ್ಯಾರಂಟಿ ಸ್ಕೀಮನ್ನು ಜಾರಿಗೆ ತಗೊಬಂದಿದ್ದೀವಿ 2024 ಜನವರಿನಲ್ಲಿ. ಅದನ್ನು ಈಗಾಗಲೇ 1 ವರ್ಷ ಆಗಿಬಿಟ್ಟಿದೆ. 1 ವರ್ಷ ಆದಮೇಲೆ 80,000 ಜನ ಎನ್ರೋಲ್ ಆಗಿದೆ. ನಮಗೆ ಉದ್ದೇಶ ಏನು ಅಂತಂದರೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ. ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು. ಅದಕ್ಕೋಸ್ಕರ 2 ವರ್ಷದ ಭತ್ಯೆ ಕೊಡ್ತಾ ಇದ್ದೀವಿ. ಗ್ರಾಜ್ಯುಯೇಟ್ಸ್ಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,000 ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ಅದರ ಪ್ರಯುಕ್ತ ಯುವ ನಿಧಿ ಕಾರ್ಯಕ್ರಮವೂ ಕೂಡ ಜಾರಿ ಮಾಡಿದ್ದೀವಿ. ಹಾಗೆಯೇ ಉದ್ಯೋಗ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಉದ್ಯೋಗ ಮೇಳಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ, ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇಟ್ಸ್ ಅವರ್ ಕಮಿಟ್ಮೆಂಟ್, ಪಾರ್ಟಿ ಕಮಿಟ್ಮೆಂಟ್, ಉದ್ಯೋಗ ಕೊಡ್ತಕ್ಕಂಥ. ಜಾತಿ ಗಣತಿ ವಿಚಾರದಲ್ಲಿ ಚನ್ನಗಿರಿ ಶಾಸಕರು ಶಿವಗಂಗಾ ಅವರು, ಲಿಂಗಾಯತ್ ಶಾಸಕರು ಎಲ್ಲರೂ ರಾಜೀನಾಮೆ ಕೊಟ್ಟರು. ನಾಳೆ ಮೀಟಿಂಗ್ ಕರೆದಿದ್ದೀವಿ ರೀ. ಅವರು ಈಸ್ ನಾಟ್ ಎ ಕ್ಯಾಬಿನೆಟ್ ಮಿನಿಸ್ಟರ್. ಕ್ಯಾಬಿನೆಟ್ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ. ಅದಕ್ಕೆ ಎಲ್ಲ ಮಿನಿಸ್ಟರ್ಗಳಿಗೂ ಕೂಡ ನಾಳೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ಜಾತಿ ಗಣತಿ ಎಲ್ಲ ನಿಜ ಹೇಳಬೇಕು ಅಂದರೆ ಸೋಷಿಯೋ ಎಕನಾಮಿಕ್ ಸರ್ವೆ ಅದನ್ನು ಇಟ್ಕೊಂಡಿದ್ದೀವಿ. ನಾಳೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಅವರು
ನಿಮ್ಮ ಶಾಸಕರೇ ಅಂದರೆ ಲಿಂಗಾಯತ್ ಶಾಸಕರು ರಾಜೀನಾಮೆ ಆಯ್ತಪ್ಪ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಗೊತ್ತಾಯ್ತಾ. ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ. ಮತ್ತೊಂದು ಕಡೆ ಒಕ್ಕಲಿಗ ಶಾಸಕರು ಸರ್ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕೂಡ ಆಗಿದೆ. ಮಾಡಲಿ, ಈಗ ಅವ್ರ ಅಭಿಪ್ರಾಯ ಹೇಳ್ಬೇಕಂದ್ರೆ ನಾಳೆ ಇವರು 5 ಜನ ಇದ್ದಾರೆ ಒಕ್ಕಲಿಗ ಮಿನಿಸ್ಟರ್ಸ್, ಅವ್ರು ಬಂದು ಅಭಿಪ್ರಾಯಗಳು ಹೇಳ್ಬೇಕಲ್ಲ, ಅವನ್ನೆಲ್ಲ ಓದ್ಕೊಬರಿ ಅಂತ. ನೋಡಪ್ಪ, ಇದು ಸೋಷಿಯೋ ಎಕನಾಮಿಕ್ ಸರ್ವೆ, ಯಾರಿಗೂ ಅನ್ಯಾಯ ಆಗಲ್ಲ, ಅನ್ಯಾಯ ಆಗಲಿಕ್ಕೆ ನಾವು ಬಿಡಲ್ಲ. ಈ ದಾವಣಗೆರೆಯಲ್ಲಿ ಒಂದು ಮಹಿಳೆಗೆ ನಡು ರಸ್ತೆ ಕರ್ಕೊಂಡು ಬಂದು ಯಾವ್ದಾದ್ರು ಹೊಡೆದಿರೋ ದಾವಣಗೆರೆಯಲ್ಲಿ ಒಂದು ಮಹಿಳೆನ ನಡು ರಸ್ತೆಯಲ್ಲಿ ಎಳೆದಾಡಿ ಸಿಕ್ಕಾಪಟ್ಟೆ ಹೊಡೆದಿರೋರು, ಸರಿಯಾಗಿ ಕಾನೂನು ಪಾಲನೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾನೂನು ಯಾರೇ ತಪ್ಪು ಮಾಡಿದ್ರು ಕೂಡ, ಕಾನೂನು ಉಲ್ಲಂಘನೆ ಮಾಡಿದ್ರು ಕೂಡ, ಯಾರೇ ರಸ್ತೆಯಲ್ಲಿ ಅವರು ಕಾನೂನನ್ನು ಉಲ್ಲಂಘನೆ ಮಾಡಿ ಯಾರು ಮಾಡ್ತಾರೆ, ಅವ್ರು ಯಾರೇ ಎಷ್ಟೇ ಪ್ರಬಲರಾಗಿದ್ದರೂ ಕೂಡ, ಎಷ್ಟೇ ಶಕ್ತಿವಂತರಾಗಿದ್ದರೂ ಕೂಡ, ಎಷ್ಟೇ ರಾಜಕೀಯ ಶಕ್ತಿ ಇದ್ದರೂ ಕೂಡ ಅವ್ರನ್ನ ಬಿಡಲ್ಲ, ಬಲಿಯಾಗ್ತೀವಿ ಕಾನೂನು. ನ್ಯಾಷನಲ್ ಹೆರಾಲ್ಡು ಆಗಿದೆ. BJP ಅವರು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವಾಗಿ ಕಲಬುರಗಿಯಲ್ಲಿ ಇಂದು ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 11 ವರ್ಷಗಳಿಂದ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಬಿಜೆಪಿ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಇಷ್ಟು ವರ್ಷ ಕಳೆದ್ರೂ ಸಹ ಮನಿ ಲಾಂಡ್ರಿಂಗ್ ಎಲ್ಲಿ ಆಗಿದೆ, ಹೇಗೆ ಆಗಿದೆ ಅನ್ನೋದು ಪ್ರೂವ್ ಮಾಡಿಕೊಳ್ಳಕ್ಕೆ ಆಗ್ತಿಲ್ಲ. ಎಜೆ, ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಗಳು ಲಾಭದಾಯಕ ಅಲ್ಲದ ಸಂಸ್ಥೆಗಳು. ರಾಜಕೀಯ ದ್ವೇಷ ಸಾಧಿಸಲು ಕೇಂದ್ರದಿಂದ ಐಟಿ, ಇಡಿ ನೇರವಾಗಿ ಅಡ್ರೆಸ್ ತೆಗೆಯುತ್ತಿದ್ದಾರೆ ಎಂದರು. ಮೋದಿ ಜನಪ್ರಿಯತೆ ಕುಸಿದಾಗ, ಬೆಲೆ ಏರಿಕೆಯಾದಾಗ ಐಟಿ, ಇಡಿ, ರಾಬರ್ಟ್ ವಾದ್ರಾ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನೆನಪಾಗ್ತಾರೆ. ಯಾಕೆ ಚಾರ್ಜ್ ಶೀಟ್ ಹಾಕ್ತಾರೆ ಅಂತ ಯಾರಿಗಾದ್ರೂ ಸ್ಪಷ್ಟನೆ ಇದೆಯಾ? ಮನಿ ಲಾಂಡ್ರಿಂಗ್ ಯಾಕಾಯ್ತು, ಹೇಗಾಯ್ತು, ಇದರಿಂದ ಇವರು ಯಾವ ರೀತಿ ಲಾಭ ಪಡೆದುಕೊಳ್ಳುತ್ತಾರೆ ಅನ್ನೋದು ಕ್ಲಾರಿಟಿ ಇದೆಯಾ ಎಂದು ಪ್ರಶ್ನೆ ಮಾಡಿದರು. 11 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಬಂದಾಗಿಂದ ಐಟಿ, ಇಡಿಯನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊತಾ ಇದ್ದಾರೆ. ಇಷ್ಟು ವರ್ಷ ಆಯಿತು, ಇಲ್ಲಿ ತನಕನೂ ಕೂಡ ಎಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ, ಹೇಗಾಗಿದೆ, ಯಾಕಾಗಿದೆ ಅಂತ ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕಡೆಯಿಂದ. ಇದು ಎಜೆಯಲ್ಲಿರ್ಬೋದು, ನ್ಯಾಷನಲ್ ಹೆರಾಲ್ಡ್ ಇರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಇವೆಲ್ಲನೂ ನಾಟ್ ಫಾರ್ ಪ್ರಾಫಿಟ್ ಇದೆ. ₹1 ಕೂಡ ಅವರು ಡಿವಿಡೆಂಡ್ ತೊಗೊಳಂಗಿಲ್ಲ, ಸ್ಯಾಲ್ರಿ ತೊಗೊಳಂಗಿಲ್ಲ. ಆದರೂ ಕೂಡ ಇವರು ಐಟಿ, ಇಡಿದವರು ವೈಯಕ್ತಿಕ ರಾಜಕೀಯ ದ್ವೇಷವನ್ನು ಸಾಧಿಸಲಿಕ್ಕೆ ಇವತ್ತು ಬಿಜೆಪಿ ಅವರಿಂದ ನೇರವಾಗಿ ಆರ್ಡರ್ಸ್ ತಗೊತಾ ಇದ್ದಾರೆ. ಯಾವಾಗ ಮೋದಿ ಅವರ ಜನಪ್ರಿಯತೆಗೆ ಸಂಕಷ್ಟ ಎದುರಾಗುತ್ತೆ, ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಜನರು, ಯಾವಾಗ ಉತ್ತರ ಭಾರತದಲ್ಲಿ ಚುನಾವಣೆಗಳಿರ್ತವೆ, ಯಾವಾಗ ಜನಪ್ರಿಯತೆ ಕುಸಿತ ಆಗುತ್ತೆ ಬಿಜೆಪಿ ಅವ್ರದ್ದು, ಆವಾಗ ಮಾತ್ರ ಇವರಿಗೆ ಐಟಿ, ಇಡಿ, ರಾಬರ್ಟ್ ವಾದ್ರಾ, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವ್ರ ನೆನ್ಪು ಬರ್ತಾರೆ. ಇಷ್ಟು ವರ್ಷದಿಂದ ಏನು ಮಾಡಿದ್ದಾರೆ ಹೇಳಿ? ಇವಾಗ ಇಲ್ಲಿ ತನಕ ಏನಾದರೂ ನಿಮಗೆ ಡಾಕ್ಯುಮೆಂಟ್ ಸಿಕ್ಕಿದೆಯಾ? ಸ್ಪಷ್ಟತೆ ಸಿಕ್ಕಿದೆಯಾ? ಯಾಕೆ ಚಾರ್ಜ್ ಶೀಟ್ ಮಾಡ್ತಾ ಇದ್ದಾರೆ ಅಂತ? ಮನಿ ಲಾಂಡ್ರಿಂಗ್ ಎಲ್ಲಾಯಿತು, ಲ್ಯಾಂಡ್ ಡೀಲ್ ಎಲ್ಲಾಯಿತು, ಯಾವ ದೇಶಕ್ಕೆ ಹೋಯಿತು, ಯಾವ ದೇಶದಿಂದ ಬಂತು, ಇವರಿಗೆ ವೈಯಕ್ತಿಕ ಲಾಭ ಹೇಗಾಯಿತು ಅಂತ ಒಂದು ಕಡೆ ಒಂದು ಸಾಲನ ಕೊಟ್ಟಿದ್ದಾರೆ ಹೇಳಿ ಇಲ್ಲಿ ತನಕ? ಸೊ ಆದ್ದರಿಂದ ಇವತ್ತು ಮೋದಿಯವರ ಜನಪ್ರಿಯತೆ ಏನು ಕುಸಿತ ಆಗ್ತಾ ಇದೆ, ಬೆಲೆ ಏರಿಕೆಯಿಂದ ಜನರು ಏನು ರೊಚ್ಚಿಗೆದ್ದಿದ್ದಾರೆ, ಬಿಹಾರ್ ಚುನಾವಣೆ ಇದೆ, ಇಲ್ಲಿ ಟ್ರಂಪ್ ಸರ್ಕಾರದಿಂದ ಏನು ನಮ್ಮ ಸರ್ಕಾರ ಮೇಲೆ ಇವತ್ತು ತೆರಿಗೆ ದಾಳಿ ನಡೆದಿದೆ, ಇವೆಲ್ಲನೂ ಮುಚ್ಚಾಕಲಿಕ್ಕೆ ಇವತ್ತು ಒಂದು ಪ್ರಯತ್ನ ಇದ್ರ ಮುಖಾಂತರ ನಡೆದಿದೆ ಅಷ್ಟೇ. ಹೌದು, ಈಗ ನಾನು ಕೇಳಿದ್ದೀನಲ್ಲ ಸರ್, ಒಂದು ಹೇಳಿಬಿಡ್ಲಿ ಅವರು. ಮನಿ ಲಾಂಡ್ರಿಂಗ್ ಅಂತ ಇದ್ದಾರೆ, ಎಲ್ಲಾಗಿದೆ, ಹೇಗಾಗಿದೆ, ಯಾವ ದೇಶದಿಂದ ಬಂದಿದೆ, ಯಾವ ದೇಶಕ್ಕೆ ಹೋಗಿದೆ, 1 ದಶಕ ಆಯಿತು ಸರ್ ಇದೇ ಹೇಳ್ತಾ ಇದ್ದಾರಲ್ಲ. ಚಾರ್ಜ್ ಶೀಟ್ ಸಲ್ಲಿಸ್ತೀನಿ ಅಂತ ಇದ್ದಾರೆ.
ಕೊಡಬೇಕಲ್ಲ ಏನಾದರೂ ಅಲ್ಲಿ. ರಾಬರ್ಟ್ ವಾದ್ರಾ ಅವ್ರಿಗೆ ಮತ್ತೊಮ್ಮೆ ಕರಿತೀವಿ. ಈಗ ರಾಬರ್ಟ್ ವಾದ್ರಾ ಅವರಿಗೆ ಎಷ್ಟು ಸರಿ ಕರೆಸಿದ್ರು ಹೇಳಿ? ಅವ್ರಿಗೆ ಏನಂತ ಹೇಳಿದ್ರು, ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು. ನಿಮ್ಗೆ ನೆನಪಿದೆಯಾ? 11 ವರ್ಷದ ಹಿಂದೆ ಇದ್ರ ಮೇಲೆ ಇವ್ರು ಚುನಾವಣೆ ನಡೆಸಿದ್ರಲ್ವಾ? CWG ಏನು ನಿಮ್ಮ ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, 2G ಸ್ಕ್ಯಾಮ್ ಇರ್ಬೋದು, ಅತ್ಯಂತ ಭ್ರಷ್ಟ ಸರ್ಕಾರ UPA ಸರ್ಕಾರ ಅಂತ ಹೇಳಿದವರು ಇವತ್ತು ಯಾವುದಾದ್ರೂ ಒಂದನ ಪ್ರೂವ್ ಆಗಿದೆ ಹೇಳಿ ಇವತ್ತು? ಸೊ ಅದರಿಂದ ನಾನು ಹೇಳ್ದಂಗೆ ಇದು ಮೋದಿ ಅವರು ಅವರವರ ರಾಜಕೀಯ ಅಸ್ತಿತ್ವ ಯಾವಾಗ ಪ್ರಶ್ನೆ ಮಾಡ್ತಾರೆ ಜನರು, ಅವಾಗ ಇದೆಲ್ಲನೂ ಬರುತ್ತೆ. ನಿಮಗೆ ನಿಜವಾಗ್ಲೂ IT ED ದಾಳಿ ಮಾಡಬೇಕಾಗಿದ್ದು ಎಲ್ಲಿ ಗೊತ್ತಾ? ಎಲೆಕ್ಷನ್ ಬಾಂಡ್ಗಳ ಬಗ್ಗೆ ದಾಳಿ ಮಾಡಬೇಕು BJPಗೆ. ಹೆಂಗೆ ಸರ್ ಅವರಿಗೆ 3,000-4,000 ಕೋಟಿ ರೂಪಾಯಿ ಅವರಿಗೆ ದೇಣಿಗೆ ಸಿಗುತ್ತೆ BJP ಸರ್ಕಾರಕ್ಕೆ? ಯಾವ ರೀತಿ RSS ಅವರದು ಹೊಸ ಕಟ್ಟಡ 150-300 200 ಕೋಟಿ ರೂಪಾಯಿ ಎಲ್ಲಿಂದ ಬಂದಿದೆ ಸಂಸ್ಥೆಗೆ ದುಡ್ಡು? RSS ಸಂಸ್ಥೆಗೆ 600 ಕಚೇರಿಗಳು ಕಟ್ಟಿದ್ದಾರೆ ಡಿಸ್ಟ್ರಿಕ್ಟ್ಗಳಲ್ಲಿ. 600 ಡಿಸ್ಟ್ರಿಕ್ಟ್ಗಳಲ್ಲಿ BJP ಅವರು ಐಷಾರಾಮಿ ಕಚೇರಿಗಳನ್ನು ಕಟ್ಟಿಸಿದ್ದಾರೆ. ಎಲ್ಲಿಂದ ಬಂತು ಇದು ದುಡ್ಡು? ಇವರಿಗೆ IT ED ಇಲ್ವಾ? ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು 1937ರಲ್ಲಿ ನೆಹರು ಅವರು ಸ್ಥಾಪಿಸಿ ಜನರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಲು ಪ್ರಯತ್ನಿಸಿದರು. ಅಂತಹ ಪತ್ರಿಕೆಯ ಮೇಲೆ ಇಡಿ ದಾಳಿ ನಡೆಸಿ ಸೋನಿಯಾ ಗಾಂಧಿ ಅವರ ಮೇಲೆ ಕೇಸು ದಾಖಲಿಸಲಾಗಿದೆ. ನಿಮಗೆ ನಾಚಿಕೆ ಆಗಬೇಕು ಎಂದು AICC ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರದ ವಿರುದ್ಧ ಗುಡುಗಿದರು. ಕಲಬುರಗಿಯಲ್ಲಿ ನಡೆದ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಿಮ್ಮ ಆರ್ಗನೈಸರ್ ದೇಶದ ಜನರ ಒಗ್ಗಟ್ಟು ಕೆಡಿಸುವ ಕೆಲಸ ಮಾಡುತ್ತಿದೆ. ಈಗ ವಕ್ಫ್ ಆಗಿದೆ, ಮುಂದೆ ಕ್ರಿಶ್ಚಿಯನ್ ಅವರ 7 ಕೋಟಿ ಹೆಕ್ಟೇರ್ ಜಮೀನಿನ ಮೇಲೆ ಕಣ್ಣು ಬಿದ್ದಿದೆ ಎಂದು ಆರ್ಗನೈಸರ್ ಬರೆದಿದೆ. ಆದರೆ ಇತ್ತೀಚೆಗೆ ಆ ಮಾತನ್ನ ವಾಪಸ್ ಪಡೆದುಕೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿಯವರು ಇತ್ತೀಚೆಗೆ ಬಾಬಾ ಸಾಹೇಬರ ಹೆಸರು ಹೇಳುತ್ತಿದ್ದಾರೆ. ಕಾಂಗ್ರೆಸ್ ಬಾಬಾ ಸಾಹೇಬರನ್ನು ಅವಮಾನಿಸಿದೆ ಎಂದು ಆರೋಪಿಸುತ್ತಿದ್ದಾರೆ. ನೀವು ಅವರ ಹೆಸರು ತೆಗೆದುಕೊಳ್ಳುತ್ತೀರಲ್ಲ, ಆದ್ರೆ ನಾವು ಸಂವಿಧಾನ ರಚನೆ ಮಾಡುವ ಜವಾಬ್ದಾರಿ ಕೊಟ್ಟಿದ್ದೆವು. ಹಾಗೆ ನೋಡಿದ್ರೆ ಬಾಬಾ ಸಾಹೇಬರ ಹೆಸರನ್ನು ನೀವು ಹಾಳು ಮಾಡುತ್ತಿದ್ದೀರಿ ಎಂದು ಬಿಜೆಪಿ ಮೇಲೆ ಹರಿಹಾಯ್ದ ಖರ್ಗೆ, ದೇಶ ಒಡೆಯುವ ಪ್ರಯತ್ನಗಳಿಂದ ಹಾಗೂ ಇಡಿಗಳಿಂದ ಕೇಸು ದಾಖಲಿಸಿ ಕಾಂಗ್ರೆಸ್ ಪಕ್ಷವನ್ನ ಬಗ್ಗಿಸುವ ಪ್ರಯತ್ನ ಮಾಡಿದ್ರೆ ನಾವು ಮಣಿಯೋದಿಲ್ಲ. ಗಾಂಧಿ ಕುಟುಂಬದಲ್ಲಿ 2 ಜೀವ ಹೋಗಿವೆ, ಆದರೆ ಹೆದರಿಲ್ಲ. ನಿಮ್ಮ ಇಡಿ ಮತ್ತು CBI ಕೇಸ್ಗಳಿಗೆ ಹೆದರೋದಿಲ್ಲ ಎಂದು ಗುಡುಗಿದರು. 3 ಭಾಷೆಯಲ್ಲಿ ಈ ಪತ್ರಿಕೆ ಸ್ಟಾರ್ಟ್ ಮಾಡಿದ್ರು. ಒಂದು ನ್ಯಾಷನಲ್ ಹೆರಾಲ್ಡ್, ಒಂದು ಕೋಮಿ ಆವಾಜ್, ಇನ್ನೊಂದು ನಮ್ಮ ಲಕ್ನೋಲಿಂದ ಹಿಂದಿಯಲ್ಲಿ, ಒಂದು ಪಟ್ನಾ, ಒಂದು ಹಿಂದಿ ಲಕ್ನೋ, ಇನ್ನೊಂದು ಡೆಲ್ಲಿ. ಇಷ್ಟು ಕೆಲಸ ದೇಶಕ್ಕಾಗಿ ಮಾಡಿದಂತ ಸಂಸ್ಥೆ ಮೇಲೆ ಇವತ್ತು ಈ ಕೂರಿಸಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇದು ನಾಚಿಕೆ ತರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ನಾನು ಹೇಳಿದೆ. ಏನು ನಿಮ್ ಗಂಟು ಹೋಗಿದೆ? ಏನು ನಿಮ್ಮ ಮನೆ ಗಂಟು ಹೊಡೋದು? ನೀವು ನಡೆಸಿದ್ರೆ ಅದು ಏನು? ಇವತ್ತು ಅಲ್ಲಿ ನ್ಯಾಷನಲ್ ಹೆರಾಲ್ಡ್ ನೀವೇನು ಚಂದಾಪಟ್ಟಿ ಕೊಟ್ಟು ಮಾಡಿದ? ನಿಮ್ಮ ಪೇಪರ್ ಇರೋದು ಆರ್ಗನೈಸರ್. ಆ ಆರ್ಗನೈಸರ್ ಜನರು ಬುದ್ಧಿ ಕೆಡಿಸ್ತಾರೆ. ದೇಶಕ್ಕೆ ಒಕ್ಕಟ್ಟು ಮಾಡೋದು, ದೇಶಕ್ಕೆ ಒಕ್ಕಟ್ಟು ಮಾಡೋಕ್ಕೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಈ ನೆಹರೂಜಿಯವರು 3 ಪತ್ರಿಕೆಗಳು ಕೆಲಸ ಮಾಡಿದ್ರು. ಆರ್ಗನೈಸರ್ ಮೊನ್ನೆ ಹೇಳಿದ್ದಾರೆ, ಆರ್ಗನೈಸರ್ ನಾವು ಏನಂತ, ಈಗ ವರ್ಕ್ ಮುಂದೆ ಅಂದ್ರೆ ಅದು ಕ್ರಿಶ್ಚಿಯನ್ 7 ಕೋಟಿ ಎಕರೆ ಜಮೀನು ಅವ್ರ ಬಲ್ಲಿದೆ. ನಮ್ಮ ಕಣ್ಣು ಆಡೆ ಬಂದಿದೆ ಅಂತ ಹೇಳಿ ಹೋದ ಆರ್ಗನೈಸರ್ ಅಲ್ಲಿ ಅವರು ಬರೆದಿಲ್ಲ. ಏನೋ ಮೊನ್ನೆ ಅದು ದಾಖಲೆ ಇದೆ. ಪ್ರತಿಯೊಂದು ಮಾತಿಗೆ ದಾಖಲೆ ಕೊಡು ಅಂತಾರೆ. ದಾಖಲೆ ಇಲ್ಲಿವೆ. ಹೇಳಿದ್ದಾರೆ ಈಗ ಮುಸ್ಲಿಂ ಆಯ್ತು, ಈಗ ಕ್ರಿಶ್ಚಿಯನ್ ಸರ್ದಿ ಬಂದಿದೆ. ಅವ್ರ ಬಳಿ ಇರ್ತಕ್ಕಂಥ 7 ಕೋಟಿ ಜಮೀನನ್ನ ನಾವು ವಶಪಡಿಸ್ಕೋಬೇಕಾಗ್ತದೆ ಅಥವಾ ನಾವು ಆ ಕಡೆ ಗಮನ ಹರಿಸಬೇಕಾಗ್ತದೆ ಅಂತ ಹೇಳಿ ಅವರು RSS ಪತ್ರಿಕೆ ಹೇಳಿದರು.
ಈ ಮಾತನ್ನ ಯಾಕೆ ಹೇಳ್ತಾರೆ? ನಿಮಗೆ ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರಿಗಾದ್ರೂ ಬೆಂಬಲ ಕೊಡಿ. ಪ್ರತಿ ಮಾತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡಿದ್ರು. ಅವರಿಗೆ ನೀವೇನ್ ಮಾಡಿದ್ರಪ್ಪ? ಏನು ಬಿಜೆಪಿ RSS ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಕೊಂಡಿದ್ರ? ಪ್ರೀತಿ ಮಾಡಿದ್ರ? ಫೋಟೋ ಹಚ್ಚಿದ್ರ? ಏನಿಲ್ಲ. ನಾವು 14ನೇ ತಾರೀಕು ನಾನು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಪಾರ್ಲಿಮೆಂಟ್ ಎದುರುಗಡೆ ನಾವೆಲ್ಲ ಪುಷ್ಪ ಮಾಡಿ ಈ ಕಡೆ ಹೋದರೆ ಅವ್ರು ಅದೇ ದಿವಸ हरियाणाದಲ್ಲಿ हिसारನಲ್ಲಿ ಹೋಗಿ कांग्रेस ने बाबा साहब का अपमान किया और कांग्रेस के हमेशा बाबा साहब का अपमान करते रहे। अरे भाई, तुम तो उनका नाम भी नहीं लेना चाहते थे। ये हम लोग इस देश के संविधान बनाने के लिए बाबा साहब अंबेडकर को चेयरमैन बनाया और उन्हीं का संविधान आज जिंदा है। और उस संविधान को खत्म करने का काम आप लोग कर रहे हैं, न्यू मारते हैं। ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಈಗ ಹೇಳತ್ತೆ. ಅರೆ ಒಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಮೋದಿ ಅವರಿಗೆ 74-75 ವರ್ಷ ಆಗಿರ್ಬೇಕು. ಈ 15 ವರ್ಷ ಅವರು ಅಧಿಕಾರದಲ್ಲಿದ್ದಾರೆ. ಯಾವಾಗ ಹೇಳಕ್ ಪ್ರಾರಂಭ ಮಾಡಿದ್ರು? 13 ವರ್ಷ ಅವರು ನಮ್ಮ ಮುಖ್ಯಮಂತ್ರಿ ಆಗಿದ್ದರು ಗುಜರಾತ್. ಎಷ್ಟು ಸಾರಿ ಹೇಳ್ತಿದ್ರಪ್ಪ ಹೆಸರು? ನೀವು ದೇಶ ಒಡೆಯೋದು ಕೆಲಸನೂ ಮಾಡ್ತೀರಿ, ಸಮಾಜ ಒಡೆಯೋ ಕೆಲಸ ಮಾಡ್ತೀರಿ, ಧರ್ಮದಲ್ಲಿ ಜಗಳ ಹಚ್ಚೋ ಕೆಲಸ ಮಾಡ್ತೀರಿ. ಇಂಥ ಜನರಿಂದ ದೇಶದ ಉದ್ಧಾರ ಏನು ಆಗಲಿಲ್ಲ. ಮತ್ತು ನಮ್ಮನ್ನ ಹೆದರ್ಸಕ್ಕೆ ನೀವು ಈ ಇಡಿ ತಂದು ಚಾರ್ಜ್ ಶೀಟ್ ಹಾಕಿ ಸೋನಿಯಾ ಗಾಂಧಿ ಅವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ ಈ ಕೆಲಸವನ್ನು ನೀವು ಮಾಡಿದ್ರೆ ಕಾಂಗ್ರೆಸ್ ಬಗ್ತದೆ ಅಂತ ನೀವು ತಿಳ್ಕೊಂಡಿರಿ. ಕಾಂಗ್ರೆಸ್ ಎಂದು ಬಗ್ಗಲಿಲ್ಲ ಯಾರಿಗೂ. ಆ ಕೆಲಸ ಏನಪ್ಪ ಅಂತಂದ್ರೆ ಯಾವಾಗಲೂ ಕೂಡ ದೇಶದ ಮುಂದೆ ಧೈರ್ಯದಿಂದ ಒಳ್ಳೆಯದಕ್ಕಾಗಿ ನಾವು ಕೆಲಸ ಮಾಡ್ತೇವೆ. ನಾನು ಇದು ಯಾಕೆ ಹೇಳಬೇಕಾದಂಥ ಸಂದರ್ಭ ಅಂತಂದ್ರೆ, ಇದು ಮೊನ್ನೆ ಆಗಿದ್ದ ಘಟನೆ. ನೀವು ಖುದ್ದಾಗಿ ಪರ್ಪಸ್ಲಿ ಈ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಸೋನಿಯಾ ಗಾಂಧಿ ನಡೆಯೋದಿಲ್ಲ ಯಾರಿಗೂ. ರಾಹುಲ್ ಗಾಂಧಿನೂ ಕೂಡ ಹೆದರೋದಿಲ್ಲ. ಅರೆ ಅವರ ಕುಟುಂಬದಲ್ಲಿ 2 ಪ್ರಾಣ ಹೋದರೂ ಕೂಡ ಇವತ್ತು ಜನರ ಜೊತೆಯಲ್ಲಿದ್ದಾರೆ. ಇಂದಿರಾ ಗಾಂಧಿ ತನ್ನ ಪ್ರಾಣ ಕೊಟ್ಟು, ರಾಜೀವ್ ಗಾಂಧಿ ತನ್ನ ಪ್ರಾಣ ಕೊಟ್ಟ ದೇಶದ ಐಕ್ಯತೆಗಾಗಿ. ನೀವೇನ್ ಮಾಡಿರಿ? ದೇಶಕ್ಕೆ ಬರೇ ಇಡಿ, ಇನ್ಕಮ್ ಟ್ಯಾಕ್ಸ್, CBI ತಗೊಂಡು ತಿರುಗಾರು, ಹೆದರ್ಸೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲಿ ಏನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲಂದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಗ್ಗುತ್ತಾರೆ, ಬಡ ಜನರನ್ನ ನುಗ್ಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಅವರಂತೂ ಡ್ಯೂಟಿ ಮಾಡಕ್ ಕುಂತಾರೆ, ಜಗಳ ಹಚ್ಚಕ್ ಕುಂತಾರೆ. ಇವತ್ತು ವಕ್ಫ್ ಬೋರ್ಡ್ ಮೇಲೆ ನಾವು ಅನೇಕ ವಿಷಯಗಳನ್ನು ಹೇಳಿದ್ವಿ. ನಾವು ಇಷ್ಟೇ ಹೇಳ್ತಾ ಇದ್ದೇವೆ, ಯಾರೂ ಕೂಡ ಹೆಚ್ಚಿನ ಎಲ್ಲಾರು ತೊಂದರೆ ಇದ್ರೆ ಅದರ ಬಗ್ಗೆ ಮಾತಾಡ್ತೀವಿ. ಆದರೆ ಒಂದು ದೇಶದಲ್ಲಿ ಯಾವುದೇ ಸಂಸ್ಥೆ ಇರ್ಬೋದು, ಹಿಂದೂ ಸಂಸ್ಥೆ ಇರ್ಬೋದು, ಮುಸ್ಲಿಂ ಸಂಸ್ಥೆ,
ಪಾರ್ಸಿ ಸಂಸ್ಥೆ, ಸಿಖ್ ಸಂಸ್ಥೆ, ಬುದ್ಧಿಸ್ಟ್ ಸಂಸ್ಥೆ ಇರ್ಬೋದು. ಅಲ್ಲಿ ನೀವು ಟ್ರಸ್ಟ್ನಲ್ಲಿ ಬೇರೆಯವರಿಗೆ ಹಾಕ್ತೀರಾ, ಬೇರೆಯವರಲ್ಲಿ ಹಾಕಿದ್ರೆ ಇಲ್ಲೂ ನೀವು ಹಾಕಿ. ಆದರೆ ಅದು ಹೇಳೋದಿಲ್ಲ, ಅವರು ಜಗಳ ಆಗ್ತದೆ ಬಂದೆ. ಅದಕ್ಕಾಗಿ ಬಂಧುಗಳೇ, ನಾನು ಹೆಚ್ಚು ಹೇಳೋದಿಲ್ಲ. ಇವರು ಬರೇ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಹೆದರಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಹೆದರೋದಿಲ್ಲ, ಬಗ್ಗದಿಲ್ಲದಕ್ಕೆ ನಾವು ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಬೆಂಬಲದಿಂದ ಹೋರಾಟ ಮಾಡ್ತೇವೆ. ದೇಶ ಒಕ್ಕಟ್ಟಾಗಿರ್ತೇವೆ, ದೇಶ ಕಟ್ತೇವೆ ಮತ್ತು ಈ ಬಿಜೆಪಿ ಅಂತ ಸರ್ಕಾರಕ್ಕೆ ಒತ್ತು ಓಡಿಸ್ತೇವೆ ಅಂತಕ್ಕಂಥ ಮಾತನ್ನು ನಾನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೇನೆ ಅಂದಿದ್ದ ಮೋದಿ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಕೊಡಬೇಕಿತ್ತು. ಆದರೆ 20 ಲಕ್ಷ ಉದ್ಯೋಗವನ್ನು ಕೊಡದೆ ಪರಮ ಸುಳ್ಳು ಹೇಳಿ ಯುವ ಜನರನ್ನು ವಂಚಿಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಯುವಕ ಯುವತಿಯರಿಗೆ ಆಯೋಜಿಸಿದ ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಯುವ ಪದವೀಧರರಿಗೆ ನೇಮಕಾತಿ ಪತ್ರವನ್ನು ವಿತರಿಸಿ ಮಾತನಾಡಿದರು. ನಾವು ನುಡಿದಂತೆ ನಡೆಯುತ್ತಾ 5 ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿದ್ದೆವು. ಇದರಲ್ಲಿ ಯುವ ನಿಧಿ ಕಾರ್ಯಕ್ರಮ ಕೂಡ ಸೇರಿದೆ. ಭತ್ತೆ ಜೊತೆಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗವನ್ನ ಒದಗಿಸುತ್ತಿದ್ದೇವೆ ಎಂದರು. ಮಾರುಕಟ್ಟೆ ಆಧಾರಿತ ಕೌಶಲ್ಯ ನೀಡಿ ಉದ್ಯೋಗ ಸೃಜಿಸಲು ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಸೂಚನೆ ನೀಡಿದ್ದೇನೆ. ಹೀಗಾಗಿ ನೋಂದಾಯಿತರಾದ ಎಲ್ಲರಿಗೂ ಉದ್ಯೋಗ ಸಿಗುತ್ತದೆ ಎಂದು ಭರವಸೆ ನೀಡಿದರು. ಉದ್ಯೋಗ ಪಡೆಯುವವರು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ತರುವ ಮೂಲಕ ಉದ್ಯೋಗಗಳನ್ನು ಒದಗಿಸುವುದಕ್ಕಾಗಿ ವಿಭಾಗವಾರು ಉದ್ಯೋಗ ಮೇಳವನ್ನ ಸಂಘಟಿಸುತ್ತಿದ್ದೇವೆ ಎಂದರು. ಆದರೆ ಅವರು ಈ 10 ವರ್ಷಗಳಿಗೂ ಹೆಚ್ಚಾಯಿತು ಅಧಿಕಾರಕ್ಕೆ ಬಂದು 20 ಲಕ್ಷ ಉದ್ಯೋಗಗಳನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರೇ ಹೇಳದ್ದು. ಈ ದೇಶ ಜನ ಒತ್ತಾಯ ಮಾಡಿರಲಿಲ್ಲ, ನಿರುದ್ಯೋಗಿಗಳಿಗೆ ಒತ್ತಾಯ ಮಾಡಿರಲಿಲ್ಲ. ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀವಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿಗಳಿಗೆ ಕೊಡ್ತೇವೆ ಅಂತ ಹೇಳಿದರು. ಆದರೆ ಅವರು ಸುಳ್ಳು ಹೇಳಿದ್ರು ಹೊರತು ನಿಜವಾಗಿ ಉದ್ಯೋಗಗಳನ್ನು ಕೊಡಲಿಲ್ಲ. ಇದನ್ನು ಈ ದೇಶದ ನಿರುದ್ಯೋಗಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಅಧಿಕಾರಕ್ಕೆ ಬಂದಾಗ ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು. ಆ 5 ಗ್ಯಾರಂಟಿಗಳಲ್ಲಿ ಯುವ ನಿಧಿ ಒಂದು ಗ್ಯಾರಂಟಿ ಕಾರ್ಯಕ್ರಮ. ಇದನ್ನು ಶಿವಮೊಗ್ಗದಲ್ಲಿ ಜನವರಿ 2024ರಲ್ಲಿ ಚಾಲನೆಯನ್ನು ಮಾಡೋದು. ಎಲ್ಲ ನಿರುದ್ಯೋಗಿ ಪದವೀಧರರಿಗೆ 2 ವರ್ಷದವರೆಗೆ ಅಂದರೆ 23-24ರಲ್ಲಿ ಯಾರ್ಯಾರು ತೇರ್ಗಡೆಯಾಗಿದ್ದಾರೆ, ನಿರುದ್ಯೋಗಿಗಳಾಗ್ತಾರೆ, ಅವರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತಕ್ಕಂಥ ಭತ್ಯೆಯನ್ನು ಕೊಡ್ತಕ್ಕಂಥ ನಾವು ಭರವಸೆಯನ್ನು ಈ ದೇಶದ ನಿರುದ್ಯೋಗಿಗಳಿಗೆ ಕೊಟ್ಟಿದ್ದು. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ ಯಾರ್ಯಾರು ಡಿಪ್ಲೊಮಾ ಪಾಸ್ ಮಾಡ್ತಾರೆ, ನಿರುದ್ಯೋಗಿಗಳಾಗ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ತಿಂಗಳಿಗೆ 1,500 ರೂಪಾಯಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು. ಅದನ್ನು ಜನವರಿ ವಿವೇಕಾನಂದರ ಜನ್ಮದಿನಾಚರಣೆಯ ದಿನ ಶಿವಮೊಗ್ಗದಲ್ಲಿ ಚಾಲನೆಯನ್ನು ಮಾಡೋದು. ಅವತ್ತಿನಿಂದ ಇವತ್ತವರೆಗೆ ಪ್ರತಿ ತಿಂಗಳು ಕೂಡ ಯಾರ್ಯಾರು ರಿಜಿಸ್ಟರ್ ಆಗ್ತಾರೆ, ಯಾರ್ಯಾರು 2023-24ರಲ್ಲಿ ಪಾಸಾಗಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ 2 ವರ್ಷದ ಅವಧಿವರೆಗೆ ಕೊಡ್ತೇವೆ. ಅದರ ಜೊತೆಗೆ
ಈ ಕೌಶಲ್ಯ ತರಬೇತಿಯನ್ನು ಕೂಡ ಕೊಡ್ತೇವೆ. ನಾನು ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ನಾನು ಮುಖ್ಯಮಂತ್ರಿ ಆಗಿರುವಾಗ ಕೌಶಲ್ಯ ತರಬೇತಿ ಇತ್ತು. ಈಗಾಗಲೇ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅದಕ್ಕೊಂದು ಇಲಾಖೆ ಇರಲಿಲ್ಲ. ಕೌಶಲ್ಯ ಇಲಾಖೆ ಅಂತ ಇರಲಿಲ್ಲ. ಆ ಇಲಾಖೆಯನ್ನು ಪ್ರಾರಂಭ ಮಾಡಿ ನಾನೇ ಆ ಇಲಾಖೆಯನ್ನು ಸ್ವಲ್ಪ ದಿನ ನಡೆಸಿ ಮತ್ತೆ ದೇಶಪಾಂಡೆ ಅವರಿಗೆ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ನಾನು ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಈಗ ನಾನು ಹೇಳಿದ್ದೀನಿ, ಶರಣ್ ಪ್ರಕಾಶ್ ಪಾಟೀಲ್ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ಮಂತ್ರಿಗಳು ಎಲ್ಲರಿಗೂ ಕೌಶಲ್ಯ ತರಬೇತಿಯನ್ನು ಕೊಡಬೇಕು. ಜೊತೆಗೆ ಎಂಥ ತರಬೇತಿಯನ್ನು ಕೊಡಬೇಕು? ಕೌಶಲ್ಯ ತರಬೇತಿ. ಏಪ್ರಿಲ್ 24 ಮತ್ತು 25ರಂದು ಚಿಂಚೋಳಿ ಪಟ್ಟಣದ ಚಂದಾಪುರದ ಶ್ರೀಮತಿ ಚೆನ್ನಮ್ಮ ಬಸಪ್ಪ ಪಾಟೀಲ್ ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನಲ್ಲಿ 2 ದಿನಗಳ ಕಾಲ ಸೆಮಿನಾರ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆ ಕಾಲೇಜಿನ ಪ್ರಾಂಶುಪಾಲರಾದ ಎಂಎನ್ ಸುಲ್ತಾನ್ಪುರ್ ತಿಳಿಸಿದರು. ಚಿಂಚೋಳಿ ಪಟ್ಟಣದ ಚಂದಾಪುರದ ಶ್ರೀಮತಿ ಚೆನ್ನಮ್ಮ ಬಸಪ್ಪ ಪಾಟೀಲ್ ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ಏಪ್ರಿಲ್ 24 ಮತ್ತು 25ರಂದು ನಮ್ಮ ಕಾಲೇಜಿನಲ್ಲಿ 2 ದಿನಗಳ ಕಾಲ ಸೆಮಿನಾರ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಸಮ್ಮೇಳನದಲ್ಲಿ ಶಿಕ್ಷಣ ತಜ್ಞರು, ಸಂಶೋಧಕರು, ವಿದ್ಯಾರ್ಥಿಗಳು ಮತ್ತು ಅಭ್ಯಾಸಕರಾಗಿ ಅರ್ಥಪೂರ್ಣವಾಗಿ ಸಂವಾದದಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಆಧುನಿಕ ಅಭಿವೃದ್ಧಿ ಚೌಕಟ್ಟುಗಳೊಂದಿಗೆ ಸಂಯೋಜಿಸುವ ಒಳನೋಟಗಳನ್ನು ಹಂಚಿಕೊಳ್ಳುವ ವೇದಿಕೆಯನ್ನ ಒದಗಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಒಂದು ಭಾರತೀಯ ಸಾಮಾಜಿಕ ವಿಜ್ಞಾನ ಮಂಡಳಿ ಮತ್ತು ದಕ್ಷಿಣ ಪ್ರಾದೇಶಿಕ ಕೇಂದ್ರದ ಒಂದು ಸಹಯೋಗದಲ್ಲಿ ನಾವು 2 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮ್ಮೇಳನವು ಏಪ್ರಿಲ್ 24 ಮತ್ತು 25 2 ದಿನಗಳವರೆಗೂ ನಡೀತಕ್ಕಂಥ ಈ ಸಮ್ಮೇಳನದಲ್ಲಿ ದೇಶದಾದ್ಯಂತ ಇರ್ತಕ್ಕಂಥ ಶಿಕ್ಷಣ ತಜ್ಞರು, ವಿಜ್ಞಾನಿಗಳು, ವೈದ್ಯರು, ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಮತ್ತು ಶಿಕ್ಷಣ ತಜ್ಞರು, ಸಂಶೋಧಕರು, ಸಂಶೋಧನಾರ್ಥಿಗಳು ಎಲ್ಲರೂ ಕೂಡ ಪಾಲ್ಗೊಂಡು ನಮ್ಮ ಒಂದು ಸಮ್ಮೇಳನದ ಮುಖ್ಯ ವಿಷಯವಾಗಿರ್ತಕ್ಕಂತಹ ಇಂಡಿಯನ್ ನಾಲೆಜ್ ಸಿಸ್ಟಮ್ ಆ್ಯಂಡ್ ಆಯುಷ್ ಫಾರ್ ದ ವಿಕಸಿತ ಭಾರತ್ ಅಂತಂದರೆ ವಿಕಸಿತ ಭಾರತವನ್ನು ಸಾಧಿಸುವಲ್ಲಿ ಆಯುಷ್ ಮತ್ತು ಭಾರತೀಯ ಜ್ಞಾನ ವ್ಯವಸ್ಥೆಗಳನ್ನು ಕುರಿತು ಹಲವಾರು ರೀತಿಯಲ್ಲಿ ಚರ್ಚೆಗಳು ನಡೆಯುತ್ತವೆ. ಈ ಚರ್ಚೆಗಳ ಜೊತೆಗೆ ಇಲ್ಲಿ ಒಟ್ಟುಗೂಡಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕರು ಆಗಿರ್ಬೋದು, ಮಾಧ್ಯಮ ಮಿತ್ರರು ಆಗಿರ್ಬೋದು, ಸಂಶೋಧಕರು ಆಗಿರ್ಬೋದು, ನಂತರ ಶಿಕ್ಷಣಾರ್ಥಿಗಳು ಆಗಿರ್ಬೋದು, ವೈದ್ಯರು ಆಗಿರ್ಬೋದು ಮತ್ತು ಇಂಡಸ್ಟ್ರಿಯಲಿಸ್ಟ್ ಅಂತವರು ಆಗಿರ್ಬೋದು ಮತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಪ್ರಗತಿಯನ್ನು ಸಾಧಿಸತಕ್ಕಂಥ ಒಬ್ಬ ವಿಷಯ ತಜ್ಞರೂ ಆಗಿರ್ಬೋದು. ಒಟ್ಟಿನಲ್ಲಿ ಭಾರತವನ್ನು ಒಂದು ಪ್ರಗತಿಪರ ದೇಶವನ್ನಾಗಿಸುವಲ್ಲಿ, ಅಭಿವೃದ್ಧಿ ಹೊಂದಿದ ದೇಶವನ್ನು ಮಾಡುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಒಂದು ಭಾರತೀಯ ಜ್ಞಾನ ಪರಂಪರೆ ಮತ್ತು ಆಯುಷ್ ಅಂತಂದರೆ ಇಲ್ಲಿ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಅಂತಕ್ಕಂಥ ಔಷಧ ವ್ಯವಸ್ಥೆಗಳು ಯಾವ ರೀತಿಯಾಗಿ ತಮ್ಮದೇ ಆದ ಮೌಲ್ಯಗಳ ಮೂಲಕ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಾ ಇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ವೈದ್ಯಕೀಯ ತಜ್ಞರು ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಈ ಒಂದು ಮಂಡನೆಯ ಮೂಲಕ ಭಾರತದಲ್ಲಿರ್ತಕ್ಕಂಥ ಆಯುಷ್ಯದ ಒಂದು ಪ್ರಾಮುಖ್ಯತೆ ಆಗಿರ್ಬೋದು ಮತ್ತು ಭಾರತದ ಒಂದು ಜ್ಞಾನ ವ್ಯವಸ್ಥೆಗಳ ಒಂದು ಪ್ರಾಮುಖ್ಯತೆ ಯಾವ ರೀತಿಯಲ್ಲಿ ಭಾರತವನ್ನು ಒಂದು ವಿಶ್ವಗುರುವಾಗಿಸುವಲ್ಲಿ ತನ್ನ ಪ್ರಧಾನವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಎನ್ನುವುದನ್ನು ಕೂಡ ಇಲ್ಲಿ ನಾವು ಚರ್ಚೆಗೆ ಒಳಪಡಿಸಲಿದ್ದೇವೆ. ಅಷ್ಟೇ ಅಲ್ಲದೆ ಈ ಚರ್ಚೆಗಳು ನಡೆಯುವಲ್ಲಿ ಅನೇಕ ಶಿಕ್ಷಣ ತಜ್ಞರು, ವಿಷಯ ತಜ್ಞರ ಜೊತೆಗೆ ವೈದ್ಯರು, ಸಂಶೋಧನಾರ್ಥಿಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ಸಂಶೋಧನಾ ಪತ್ರಿಕೆಗಳನ್ನು ಮಾಡಿಕೊಂಡು ಅವರು ಕೂಡ ತಮ್ಮ ವಿಚಾರಗಳನ್ನು ಮಂಡಿಸಲು ಇಲ್ಲಿ ಅವಕಾಶ ಒದಗಿಸಲಾಗಿದೆ. ಈ ಒಂದು ವಿಷಯಗಳ ಜೊತೆಗೆ ಭಾರತೀಯ ಜ್ಞಾನ ಪರಂಪರೆಯು ಕೇವಲ ಆಧುನಿಕ ಜ್ಞಾನ ಪರಂಪರೆ ಅಷ್ಟೇ ಆಗಿರದೆ ಪ್ರಾಚೀನ ಜ್ಞಾನ ಪರಂಪರೆ ಮತ್ತು ಆಧುನಿಕ ಜ್ಞಾನ ಪರಂಪರೆಗಳು ಅಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಧುನಿಕ ಜ್ಞಾನ ಪರಂಪರೆಗಳು ಹೇಗೆ ಎರಡೂ ವಿಷಯಗಳನ್ನು ಸಾಮರಸ್ಯದಿಂದ ಅಲ್ಲಿ ಒಟ್ಟುಗೂಡಿಸಿ ಭಾರತವನ್ನು ಅಭಿವೃದ್ಧಿ ಪಥದತ್ತ ಸಾಗಿಸುವಲ್ಲಿ
ಹೇಗೆ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅನ್ನೋದರ ಮೂಲಕ ಸುಲೇಪೇಟೆ ಗ್ರಾಮದ ಹಜರತ್ ಬುರ್ಹಾನ್ ಶಹ ಖಾದ್ರಿ ದರ್ಗಾದ ಉರ್ಸ್ ಕಾರ್ಯಕ್ರಮ ಜರುಗಿತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಹಜರತ್ ಬುರ್ಹಾನ್ ಶಹ ಖಾದ್ರಿ ದರ್ಗಾ ಸಂದಲ್ ಕಾರ್ಯಕ್ರಮವು ದೇವರಿಗೆ ಗಂಧದ ಲೇಪನ ಮಾಡಿ ದೇವರ ಕೃಪೆಗೆ ಭಾಜನರಾದರು. ಹಾಗೂ ಇನ್ನು ಇದೇ ವೇಳೆಯಲ್ಲಿ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. मुसीबत भाग जाती है दरूदे पाक पढ़ने से तबीयत चैन पाती है दरूदे पाक पढ़ने से मुसीबत भाग जाती है दरूदे पाक पढ़ने से तबीयत चैन पूरे खुदा चौड़ा है ये तख्ती को बंदी है इधर के मेरा बेड़ा भी थोड़ा ऊपर लो। अरे वहाँ ये है देखो वो बेसन पट ले बेटे बेसन पट कहाँ नहीं है वहाँ देखो पीछे ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಅಧ್ಯಕ್ಷರಾದ ಮನ್ನಾನ್ ಪಾಷಾ ಮೊಮಿನ್, ಜಹಕೀರ್ ಪಟೇಲ್, ಆರಿಫ್ ಪಟೇಲ್, ಅಕ್ರಮ್ ಪಾಷಾ ಮೊಮಿನ್, ಹುಸೇನ್ ಹಸ್ಮಿ, ಸಮೀರ್ ನೂರಿ, ತಾಹೇರ್ ಮೊಮಿನ್ ಸೇರಿದಂತೆ ಅನೇಕ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಇಡಿ ಆರೋಪ ಪಟ್ಟಿ ಸಲ್ಲಿಸಿದ ಕುರಿತು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡಿ ಸಲ್ಲಿಸಿರುವ ಯಾವುದೇ ವಿಷಯಗಳು ಸರಿಯಿಲ್ಲ, ಕೇಂದ್ರ ಸರ್ಕಾರ ಕೇವಲ ರಾಜಕೀಯ ದ್ವೇಷ ಮಾಡುತ್ತಿದೆ ಎಂದು ಹರಿಹಾಯ್ದರು. ಇಡಿ ವಾಟ್ ಎವರ್ ದೇ ಹ್ಯಾವ್ ಸಬ್ಮಿಟೆಡ್, ಇಟ್ ಇಸ್ ನಾಟ್ ಪ್ರಾಪರ್, ಇಟ್ ಇಸ್ ಎ ಗ್ರೇಟ್ injustice. No way Gandhi family has been benefited out of it. It is the property of the Congress party. They are the head of the party. They were the presidents of the party. Shares have been in their name. What is wrong in it? All illegal. They are trying to create an illegal issues. Nothing is there. It is only a political vendetta which they have done. ಪ್ರಮುಖ ಫ್ಯಾಷನ್ ಮತ್ತು ಬೆಳ್ಳಿ ಆಭರಣಗಳ ಬ್ರ್ಯಾಂಡ್ ಆಗಿರುವ ಕುಶಲ್ಸ್ ಫ್ಯಾಷನ್ ಜ್ಯುವೆಲರಿ ಮಳಿಗೆ ಮೊಟ್ಟ ಮೊದಲ ಬಾರಿಗೆ ಹೊಸಪೇಟೆ ನಗರದ ಇಕ್ಬಾಲ್ ಹಾಸ್ಪಿಟಲ್ ಹಿಂದುಗಡೆಯ ಕಾಲೇಜು ಹತ್ತಿರದಲ್ಲಿ ಆರಂಭವಾಗಿದೆ. ಈ ಮಳಿಗೆ ಉದ್ಘಾಟನೆಯನ್ನು ವಿಜಯನಗರದ ಶಾಸಕ ಎಚ್.ಆರ್. ಗವಿಯಪ್ಪ ನೆರವೇರಿಸಿದರು. ಹೌದು, ಕುಶಲ್ಸ್ ಫ್ಯಾಷನ್ ಜ್ಯುವೆಲರಿಯಲ್ಲಿ ಊಟದ ಉಡುಪು, ಪಾರ್ಟಿ ವೇರ್, ವಧುವಿನ ಉಡುಪು, ದೈನಂದಿನ ಉಡುಪು ಹಾಗೂ ಮಹಿಳೆಯರ ಜೀವನದ ವಿವಿಧ ಅಂಶಗಳನ್ನು ಪೂರೈಸಲು ಫ್ಯಾಷನ್ ಮತ್ತು ಬೆಳ್ಳಿ ಈಗಾಗಲೇ ಸಂಸ್ಥೆಯ ಮಳಿಗೆಗಳು ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಪುಣೆ, ಚಂಡೀಗಢ, ಇಂದೋರ್ ಹೀಗೆ ವಿವಿಧ ಪ್ರಮುಖ ನಗರಗಳಲ್ಲಿ ಇವೆ. ಹೊಸಪೇಟೆಯಲ್ಲಿನ ಮಳಿಗೆಯು 1300 ಚದುರ ಅಡಿ ವಿಸ್ತೀರ್ಣದಲ್ಲಿದ್ದು ಫ್ಯಾಷನ್ ಉತ್ಸಾಹಿಗಳಿಗೆ ಸ್ವರ್ಗವಾಗಿದೆ. ಮದುವೆ ಸಮಾರಂಭ, ಗೃಹ ಪ್ರವೇಶ, ಉದ್ಯೋಗ ಉಡುಪು, ದಿನನಿತ್ಯ ಧರಿಸುವ ಉಡುಪು ಸೇರಿದಂತೆ ಇನ್ನಿತರೆ ವಿಶೇಷ ಕಾರ್ಯಕ್ರಮಗಳಿಗೆ ಉಪಯೋಗವಾಗುವ ಎಲ್ಲಾ ರೀತಿಯ ಜಿಕಾರ್ನ್ ಸ್ಟೈಲಿಂಗ್ ಬೆಳ್ಳಿ ಆಭರಣಗಳು 5000ಕ್ಕೂ ಹೆಚ್ಚು ವಿನ್ಯಾಸಗಳು ದೊರೆಯಲಿದೆ.
ಈ ದಿವಸ ಹೊಸಪೇಟೆಯಲ್ಲಿ ಈ 98ನೇ ಶಾಪು ಇವತ್ತು ಓಪನ್ ಮಾಡಿದ್ದಾರೆ. ಇವರಿಗೆಲ್ಲ ಶುಭ ಕೋರ್ತಾ ಇದ್ದೀನಿ. ಹಾಗೆ ಏನಂದರೆ ಇವತ್ತು ನಾವೇ ಆಲೋಚನೆ ಮಾಡ್ತಾ ಇದ್ವಿ, ಬಂಗಾರ ತಗೋಬೇಕಂದ್ರೆ ಏನಪ್ಪ ಇದು ಗಗನಕ್ಕೆ ಹೊಂಟ್ಬಿಟ್ಟೈತೆ ಇವತ್ತು, ಯಾವ ಲೆಕ್ಕದಲ್ಲೇ ಇತ್ತು ಏನು ಕತೆ ಅರ್ಥ ಆಗೋದು. ವರ್ಷ ನೋಡ್ತಾ ಇದ್ರೆ 5,000 20 10 20 30 40 50 60 80 ತನಕ ಹೋಗ್ಬಿಟ್ಟೈತಿ. 1,30,000 ತನಕ ಹೋಗ್ಬೇಕಂತ ಒಂದು 10 ಗ್ರಾಮಿಗೆ ಅಷ್ಟು ಆಗುತ್ತಂದ್ರೆ ಈಗ ಇನ್ನು ಬಡವರು ಎಲ್ಲಿಗಾಗುತ್ತೆ. ಹಾಗಾಗಿ ಬಡವರು ಕೊಂಡ್ಕೊಳ್ಳೋ ಸ್ಥಿತಿನಲ್ಲಿಲ್ಲ. ಇವತ್ತೆಲ್ಲ ಏನು ನೆಕ್ಸ್ಟ್ ಎಲ್ಲ ನಾವು ಮಾತಾಡ್ತಾ ಇದ್ದೀವಿ, ನಾವು ಅಂಜನಪ್ಪ ಅವರೆಲ್ಲರೂ ನೆಕ್ಸ್ಟ್ ಇನ್ನ ಕಾಪ್ जो आपका आउटलेट खुला है 97 के बदले 98 आउटलेट इन इंडिया, इट्स बिग अचीवमेंट, कोई मामूली काम नहीं है ये। पूरे हिंदुस्तान में 97 करके ये 98 है, तो आप अच्छा काम कर रहे हैं कि फैशन ज्वेलरी बनाते हैं। फैशन ज्वेलरी की ज़रूरत है और वो अब आप कम रेट में बनाते हैं और कम दाम में मिलेगा, तो आपकी फैशनेबल ज्वेलरी पहनकर हॉस्पिटल की औरतें और फैशनेबल बन जाएगी, ऐसी मैं उम्मीद करता हूँ। ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಹನೀಯರೇ, ಮಹಿಳೆಯರೇ, ಆಮೇಲೆ ಮೀಡಿಯಾ ಪ್ರತಿನಿಧಿಗಳೇ, ಪ್ರೆಸ್ ಪ್ರತಿನಿಧಿಗಳೇ, ತಮ್ಮೆಲ್ಲರೂ ನಾ ಈಗ ಕಂಪನಿ ಪರವಾಗಿ ಸ್ವಾಗತ ಬಯಸ್ತಾ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಈ ಕಾರ್ಯಕ್ರಮ ಏನೈತಲ್ಲ, ಈಗಿನ ಕಾಲನಾಗೆ ಬಂಗಾರ ಬೆಲೆ ಗಗನ್ಗೆ ಏರ್ಸೈತೆ ದಿವ್ಸಕ್ಕೆ ದಿವಸ. ಆಮೇಲೆ ಬಂಗಾರ ಅಂದ್ರೆ ಭಯ, ಏನಪ್ಪ ಕಾಡ್ರು ಬರ್ತಾರೆ, ಅವರು ಬರ್ತಾರೆ. ಆಮೇಲೆ ಕಮ್ಮಿ ಬೆಲೆನಾಗೆ ನಾವು ನಮ್ಮ ಕಾರ್ಯಕ್ರಮವನ್ನು ಸುಂದರವಾಗಿ ಮಾಡಬೇಕಂದ್ರೆ ಇಂಥವೆಲ್ಲ ಅಂಗಡಿಗಳು ಈಗ ತೆಗಿತಾ ಇದ್ದಾರೆ. ನಮ್ಮ ಆತ್ಮೀಯರಾದ ಈ ಮಾಲೀಕರಾದ ಕನ್ಸುಗಳ ಗುಲೇಕ ನಂಗೆ ಬಹಳ ಆತ್ಮೀಯರು, ನಮ್ಮ ಊರವರು, ನಾವೆಲ್ಲ ಒಟ್ಟಿಗಿದ್ದವರು. ಇವರ ನಿಯತ್ ಏನಂದ್ರೆ ಈಗಿನ ಕೆಳಗಿಂದ ಮೇಲೆ ಮಟ್ಟಕ್ಕೆ ಬಂದವರು, ಒಳ್ಳೆ ಕ್ವಾಲಿಟಿ ಒಳ್ಳೆ ರೇಟ್ನಾಗೆ ಇಂಥ ಅಂಗಡಿಗಳು ಮಾಡಬೇಕಂತ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ವಿ ಹೊಸಪೇಟೆ ಕೂಡ ಮಾಡ್ರಿ, ಇದು 97 ಬೇರೆ ಕಡೆ ಆಗ್ಯಾವ, ಇದು 98ನೇ ಅಂಗಡಿ, ಮತ್ತೆ ಬಳ್ಳಾರಿ ಕೂಡ ಅಷ್ಟಾಗಿ ಮಾಡ್ತಾರೆ. ಇಂಥ ಜೊತೆಗೆ ನಾವು ಇದ್ದಿದ್ದಕ್ಕೆ ನನಗೆ ಒಂದು ಖುಷಿ ಆಯ್ತು. ಇವತ್ತು ಗವಪ್ಪನವರು ನಮ್ಮ ಬಡ್ಲೋಟರಾಜು ಬಂದಾರೆ, ಅದಕ್ಕೆ ಅವ್ರ ಜೊತೆಗೆ ಕಾರ್ಯಕ್ರಮ ಸೇರಿಸಲಿಕ್ಕೆ ನಾನು ಇವ್ರಿಗೆ ಕೂಡ ಧನ್ಯವಾದ ಹೇಳ್ತಾ ಈಗ ಅಂಗಡಿ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತು. ಈ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಯಮಿಗಳಾದ ಡಾಕ್ಟರ್ ನರೇಶ್ ಕುಮಾರ್ ಬೋಲ್ಟಾಡ್, ಸೌತ್ ವೆಸ್ಟರ್ನ್ ರೈಲ್ವೆನ ಸದಸ್ಯರಾದ ಬಾಬುಲಾಲ್ ಜೈನ್, ಕುಶಾಲ್ ಜ್ಯುವೆಲರಿ ಶಾಪ್ನ ಎಂಡಿ ತನುಕ್ಷರಾಜ್ ಬುಲ್ಚಾ, ಮಾರ್ಕೆಟಿಂಗ್ ಮ್ಯಾನೇಜರ್ ಅಂಕಿತಾ ಬುಲ್ಚಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಕಲಬುರಗಿ ಜಿಲ್ಲೆಯ ಗುಲ್ಬರ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆವರಣದಲ್ಲಿ 210 ಹಾಸಿಗೆಗಳ ಹೊಸ ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಅಡಿಗಲ್ಲು ಸಮಾರಂಭಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಚಾಲನೆ ನೀಡಿದರು. ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನೊಬ್ಬ ಹಿರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಜಿ, ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಕಲಬುರಗಿಯಲ್ಲಿ
ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಂದ್ರದ ಕಾರ್ಮಿಕ ಸಚಿವರಾದಾಗ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿಯ ಅಧ್ಯಕ್ಷರು ಆಗಿದ್ದ ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಒಂದು ಹೊಸ ಉಪಸ್ಥಿತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯಜಿ ಅವರೇ, ಪ್ರಿಯಾಂಕ್ ಖರ್ಗೆಯವರು ಕಾರಣ ಅಂತಕ್ಕಂಥದ್ದನ್ನು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ಗುಲ್ಬರ್ಗ ಇವತ್ತು ಮೆಡಿಕಲ್ ಹಬ್ ಆಗ್ಬಿಟ್ಟಿದೆ ಅಲ್ಲ. ತಾಯಿ ಮಕ್ಕಳ ಆಸ್ಪತ್ರೆ ಆಗ್ತಾ ಇದೆ, ಕ್ಯಾನ್ಸರ್ ಆಸ್ಪತ್ರೆ ಆಗ್ತಾ ಇದೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ತಾ ಇದೆ, ಜಯದೇವ ಆಸ್ಪತ್ರೆ ಆಯಿತು, ಟ್ರಾಮಾ ಸೆಂಟರ್ ಆಯಿತು, ನಿಮ್ಯಾನ್ಸ್ ಆಯಿತು, ಡಯಾಬಿಟಾಲಜಿ ಆಯಿತು. ಇನ್ನೇನು ಉಳಿಸಿದೆಯೇನಪ್ಪ ನೀನು? ನನಗೆ ಹೆಮ್ಮೆ ಆಗ್ತಾ ಇದೆ, ಒಬ್ಬ ಜನಪ್ರತಿನಿಧಿಯಾಗಿ, ಈ ಭಾಗದ ಮಂತ್ರಿಯಾಗಿ ಅನೇಕ ಸೌಲಭ್ಯಗಳನ್ನು ಬಡವರಿಗೆ ದೊರಕಿಸ್ಕೊಡ್ತಕ್ಕಂಥದ್ದು, ಅದರಲ್ಲೂ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ. ಯಾಕಂತಂದರೆ ಇವತ್ತು ನಿರುದ್ಯೋಗ ಬಗೆಹರಿಬೇಕಾದ್ರೆ ಕೌಶಲ್ಯದಿಂದ ಕೂಡಿರ್ತಕ್ಕಂಥ ಸ್ಕಿಲ್ಡ್ ಲೇಬರ್ ಬೇಕಾಗ್ತದೆ. ಸ್ಕಿಲ್ಡ್ ಲೇಬರ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಆ ಕೌಶಲ್ಯ ಇರ್ತಕ್ಕಂಥ, ತರಬೇತಿ ಪಡ್ಕೊಂಡಿರ್ತಕ್ಕಂಥ ನಿರುದ್ಯೋಗಿಗಳಿದ್ದರೆ ಉದ್ಯೋಗ ಸಿಗಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಅದಕ್ಕೂ ಕೂಡ ಇವರೇ ಮಂತ್ರಿಗಳು, ಕೌಶಲ್ಯ ಅಭಿವೃದ್ಧಿಗೆ ಮತ್ತು ಜೀವನೋಪಾಯ ಅದರ ಮಂತ್ರಿಗಳು. ಇಲ್ಲೂ ಕೂಡ ಒಂದು ಪ್ರಯೋಗಾಲಯ, ಮಲ್ಟಿ ಸ್ಕಿಲ್ಡ್ ಡೆವಲಪ್ಮೆಂಟ್ ಸೆಂಟರ್, ಅದನ್ನು ಉದ್ಘಾಟನೆ ಮಾಡಿದ್ದೀವಿ ಇವತ್ತು. ಇವೆಲ್ಲ ಆಗಲಿ ಅಂತಕ್ಕಂಥದ್ದು ನನ್ನ ಆಶಯ. ಇದರ ಉಪಯೋಗ ಬಡವರಿಗೆ, ಎಲ್ಲ ಜಾತಿ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ವಿಶೇಷವಾಗಿ ಯಾರಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ದುಡ್ಡು ಕೊಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ಜನರಿಗೆ ದೊರಕಿದ್ರೆ ಅದಕ್ಕಿಂತ ಸಂತೋಷ ನಮ್ಮ ಸರ್ಕಾರಕ್ಕೆ ಆಗ್ತಕ್ಕಂಥದ್ದು ಬೇರೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಯಾರು ಸವಲತ್ತುಗಳನ್ನು ವಂಚಿತರಾಗಿರ್ತಾರೆ. ಇವಿಷ್ಟು ಇವತ್ತಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ,
ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ
ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.